ಮೂತಿ ಮಾತ್ರ ಸಣ್ಣ. ಅಯ್ಯಪ್ಪ ಮಾಹಿತಿ ಬರುತ್ತೆ. ಇಂಥದ್ದು ಹಾವುಗಳಿದ್ರೆ ಒಳ್ಳೇದು ಉತ್ತಮ ತೋಟಗಳಲ್ಲಿ. ಹೌದಾ? ಹೌದು, ಇದನ್ನ ರೈತರ ಮಿತ್ರ ಅಂತ ಕರಿತೀವಿ ನಾವು. ಜನಕ್ಕೇನು ಅಪಾಯ ಮಾಡಲ್ಲ ಪಾಪ. ಈ ಥರ ಹಾವುಗಳಿದ್ದಾಗ ನಿಮ್ಮಲ್ಲಿ ಸಿಗುವಂಥ ಇಲಿ, ಹೆಗಣ, ಹಳಿಲು, ಪಕ್ಷಿ ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡ್ತವೆ. ನಿಮಗೆ ಆಹಾರ ಇದು ಕೆರೆ ಯಾವ ಸರ್? ಇದು ಕೆರೆ ಹಾವು ಕಚ್ಚತ್ತೆ. ಆಲ್ಮೋಸ್ಟ್ ಅದಕ್ಕೆ ತೀರಾ ಭಯ ಆದಾಗ, ನಮ್ಮಿಂದ ತೀರಾ ತೊಂದರೆ ಆದಾಗ ಮಾತ್ರ ಕಚ್ತವೆ. ಇಲ್ಲಿ ಸುಮ್ಮನೆ ಇರ್ತವೆ. ಇದು ನಿರುಪದ್ರವಿ ಹಾವು, ಇದು ವಿಷ ಕೂಡ ಇರಲ್ಲ. ರೈತ ಮಿತ್ರ ಹಾವು ಅಂತ ಕರಿತೀವಿ ಇದನ್ನ. ಸರಿ. ಅದೇ ಎಲ್ಲಿಗೆ ಬಂದು ಸೇರ್ಕೊಂಡು. ಹೌದು, ಇಲಿ ಹೆಗ್ಗಣಗಳನ್ನ ಕಂಟ್ರೋಲ್ ಮಾಡ್ತವೆ. ಬಟ್ ಈ ಹಾವುಗಳನ್ನ ನೀವು ಓಡಿಸೋದು, ಹೊಡೆಯೋದು ಮಾಡ್ತಾ ಹೋಗ್ತಂದ್ರೆ ಬೇರೆ ಬೇರೆ ಹಾವುಗಳು ಎಂಟರ್ ಆಗ್ತವೆ ಆ ಭಾಗಕ್ಕೆ. ಯಾಕಂದ್ರೆ ಇದರ ಆಹಾರ ಜೀವಿಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಾವಲ್ಲ. ನೀವು ಹಾವುಗಳನ್ನ ಮಾತ್ರ ಓಡಿಸ್ತೀರಾ, ಓಡಿಸ್ತೀರಾ, ಆದ್ರೆ ಅದರ ಆಹಾರ ಮಾತ್ರ ಏನು ಮಾಡೋಕ್ಕಾಗಲ್ಲ. ಇಲಿ ಹೆಗ್ಗಣಗಳ ಬೇರೆ ಹಾವುಗಳು ಬರ್ತವೆ ಜಾಗಕ್ಕೆ. ಸರಿ. ಆ ಕಾರಣಕ್ಕೆ ಈ ಹಾವಿಂದ ಜನಕ್ಕೂ ಅಪಾಯ ಇಲ್ಲ. ಇದ್ರೊಳಗೆ ಭಾಳ ದಷ್ಟಪುಷ್ಟವಾಗಿ ಬೆಳೆದಿದೆ. ಒಳ್ಳೆ ದೊಡ್ಡ ಗಂಡು ಹಾವು ಇದು. ಇದು ಇನ್ನೂ ಬೆಳೀತದೆ. ಹೌದಾ? ಇದನ್ನೇ ನೋಡೋಕೆ ಎಷ್ಟು ಭಯಂಕರ ನೋಡ್ಲಿಕ್ಕೆ ವಿಕಾರವಾಗಿರ್ಬೋದು, ಭಾಳ ಸಾಧುಜೀವಿ. ಅಂದರೆ ಅದಾಗಿದ್ದಾಗ ತೊಂದರೆ ಮಾಡೋದಿಲ್ಲ. ಯಾವುದಲ್ಲ, ಇದು ಜನ ನೋಡಿದ್ರೆ ಬಿದ್ದು ಓಡ್ಬಿಡ್ತವೆ. ಇವ್ನು ನಾಯಿ ನೋಡಿದ್ರೆ ಭಯ ಪಾಪ ಇದಕ್ಕೆ. ಅಷ್ಟು ಎದುರ್ತದೆ. ನಾನು ಶೂ ಎತ್ಕೊಳಕಂತ ಹೋದೆ ಸರ್, ಹೋಯ್ತು. ನಾನು ಸಣ್ಣದೇನೋ ಅಂತ ಬಾಲ ಮಾತ್ರ ಕಂಡಿದ್ದು ನನಗೆ. ಆಮೇಲೆ ಪುನಃ ಮತ್ತೆ ಹೊರಟೋಗ್ಲೆ ಅಂದ್ಬಿಟ್ಟು ಡೋರೆಲ್ಲ ಓಪನ್ ಮಾಡ್ಬಿಟ್ಟು ಕೆಲಸ ಮಾಡ್ಕೊಂಡು ಬಂದೆ. ಅದು ಹೋಗಿಲ್ಲ. ಅದಕ್ಕೂ ಭಯ ಅಲ್ವಾ? ಅದು ಫಸ್ಟ್ ನಾನು ಬಚ್ಚಿಟ್ಕೊಂಡಿದ್ದೀನಿ ಅಂತ ಅದ್ರ ಫೀಲಲ್ಲ ಅದ್ಭುತ ಆಯ್ತಾ. ನಿಮ್ಮ ನೋಡಿದ ತಕ್ಷಣ ಗೊತ್ತಾಗ್ತದೆ ಅದಕ್ಕೆ. ನನ್ನ ಯಾವುದೋ ವೈರ ಜೀವಿ ನೋಡ್ಬಿಡ್ತಲ್ಲ, ನಾನು ಇಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಅಂತ ಫೀಲ್ ಆಗ್ತಾ ಇರ್ತದೆ. ಅದಕ್ಕೆ ಗೊತ್ತೇ ಇರಲ್ಲ. ನಾವು ಹಬ್ಬ ಆಮೇಲೆ ಒಡ್ಸೋದು ಗಿಡ್ಸೋದೆಲ್ಲ ಇಷ್ಟ ಆಗಲ್ಲ. ಊರ್ಲು ಒಂದು ಹಂಗೆ ಇಡಿಸಿದ್ವಿ, ಅದಕ್ಕೆ ಫೋನ್ ಮಾಡಿದೆ. ಸರಿ. ಸರ್ ಇಲ್ಲಿ ಒಂದಿದೆ ನೋಡಿ.